ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಲೇಟಾಗಿ ಹೋಗ್ತಾ ಇರೋದು. ಕರೆಕ್ಟಾಗಿ 10ಗೆ ಹೋಗ್ತಾಯಿದ್ವಿ ಕ್ಲೋಸಿಂಗ್ ಟೈಮ್ಗೆ. ಒಂದು 5 ಡೇಸಿಂದ ಇದೇ ಆಯಿತು. ಇದು ಡೇ 5 ಡೇ 4 ನನಗೆ ಗೊತ್ತಿಲ್ಲ, ಮರ್ತೋಗಿ. ನೋಡಿ ಎಲ್ಲರೂ ತಿಂತಾ ಇದ್ದಾರೆ. ಸ್ನ್ಯಾಕ್ಸ್ ಇದೆ, ಇದೆಲ್ಲ ಸೇಮ್ ಡೈಲಿ ರೋಟೀನು. ಅದೇನೋ ನಾನ್ ವೆಜ್ ಇರ್ತದಣ್ಣ. ಫ್ರೈಡ್ ರೈಸಾ? ಎಗ್ ಫ್ರೈಡ್ ರೈಸ್ ಅಲ್ಲಿ ಫ್ರೈಡ್ ರೈಸ್ ವಿತ್ ಕ್ರ್ಯಾಕ್ಡ್ ರೈಸ್ ಸ್ಟಿಕ್ಸ್ ಎಗ್ ಅಲ್ವಾ? ಅದು ಓಪನ್ ಮಾಡು. ಸಾಸು ನೋಡಿ ಡಿಫ್ರೆಂಟ್. ಇದೆಲ್ಲ ಚಿಕನ್ ನಮ್ಗೆ ಆಗಿ ಬರೋಲ್ಲ. ಇವೆಲ್ಲ ಡೈಲಿ ತಿನ್ನೋದೆ. ಇದೊಂದು ಯಾವುದೋ ಹೊಸ್ದಾಗಿ ಕಾಣಿಸ್ತಾ ಇದೆ. ಬ್ರೆಡ್ ಜಾಮು, ಓಟ್ಸು, ಚಾಕೋಸು, ಫ್ಲೇಕ್ಸ್ ಅಂದ್ಕೊಂಡು ಏನು ತಿಂತೀವೋ ಏನು ಇಲ್ಲಿ ಏನು ತಿನ್ನಂಗಿಲ್ಲ ಕರೆಕ್ಟಾಗಿ. ನೆನ್ನೆ ನೈಟ್ ಸಾಕೋದಾಗಿತ್ತು ಕ್ರೂಸಲ್ಲಿ. ಇಲ್ಲಿ ಓಡಲ್ಲ ಪಿಕ್ಚರ್. ಯಾವುದೋ ಒಂದು ಹಾಕಪ್ಪ, ಎತ್ಕೊಪ್ಪ, ಪ್ಲೇಟ್ ಇನ್ನೇನು ಮಾಡ್ತೀವಿ. ಈಸ್ ಲಾಸ್ಟ್ ಡೇ. ಇದೇ ನಮ್ಮದು ಬ್ರೇಕ್ಫಾಸ್ಟು. ನಮಗೆ ಸಿಗ್ತಾ ಇರೋದೆ ಕಮ್ಮಿ. ಎಲ್ಲೋದು ಚಿಕನ್ನು. ನಾವೇನು ಮಾಡೋದು? ಅದು ನಾವು ಬರ್ತಾ ಇರೋದು ಬೇರೆ ಲೇಟು. 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬ್ರೇಕ್ಫಾಸ್ಟ್. ನಾವು ಬರೋದು 10 ಗಂಟೆಗೆ. ಕಂಟಿನ್ಯೂಸ್ ಆಗಿ 4-5 ದಿನದಿಂದ ಹಿಂಗೆ ಆಗ್ತಾಯಿದೆ. ಸೇಮ್. ಜೋಳ ಸೂಪರಾಗೈತೆ. ಜೋಳ ನೋಡಿಲ್ಲ ನಾನೆಲ್ಲ ತೆಗ್ದು ನೋಡಿದೆ. ಇನ್ನೇನು ವೆಜ್ಜು ನೋಡಿದ್ದು ಸಾಕಾಯ್ತು. ಥಾಯ್ಲ್ಯಾಂಡ್ ಫುಡ್ಡು ಬ್ರೇಕ್ಫಾಸ್ಟ್ ಅಷ್ಟೋಗಿ ಕರ್ನಾಟಕದಲ್ಲಿ ಮುದ್ದೆ ಹೊರಬಿಡಬೇಕು. ಇಲ್ಲ ಅಂದರೆ ನಿಜ ಆಗೋದು. ನೋಡಿ ಎಲ್ಲ ಎತ್ಕೊಂಡು ಹೋಗ್ತಾವ್ರೆ. ಸುಸ್ತಾಗೋಯ್ತೀನಿ ತಿನ್ನೋ ಅಷ್ಟೊಂದು ತಿನ್ನೋಲ್ಲ. ತಿಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಹೋಟ್ಲಲ್ಲೇ ಬ್ರೇಕ್ಫಾಸ್ಟ್ ಯಾಕೋ ಅಂತಾರೆ. ಒಂದು 10 ಇಕ್ಕಿರ್ತಾರೆ. ತಿಂದಂಗೂ ಇರಬೇಕು, ಇದ್ದಂಗೂ ಇರಬೇಕು. ಆ ಥರ ಎಷ್ಟು ವೇಸ್ಟ್ ಮಾಡ್ತಾರೋ. ತುಂಬ ಮಾಡಿಕ್ಬಿಟ್ಟಿರ್ತಾರೆ. ಲೈಫ್ ಈಸ್ ಲೈಕ್ ಎ ಮಿರರ್. ಇಟ್ ವಿಲ್ ಸ್ಮೈಲ್ ಅಟ್ ಯು ಇಫ್ ಯು ಸ್ಮೈಲ್ ಅಟ್ ಇಟ್. ನಗ್ತಾ ಇರಿ. ಈ ಬೈಕ್ ನೋಡಿ ಹೆಂಗಿದೆ, ಸಕ್ಕತ್ತಾಗಿ. ಮಳೆ ಬಂದರೆ ಆ ಕಡೆ ಈ ಕಡೆ ಹಿಂಗೆ ಸುಮ್ಮನೆ ಹಿಂಗೆ ಬಿಟ್ಕೊಳೋದು. ಇದಕ್ಕೆ ಏನು ಒಳ್ಳೆ ಅದ್ಯಾವುದೋ ಒಂದು ಇದು ಬರುತ್ತಲ್ಲ ಸೈಲೆನ್ಸರ್ಗಳು, ಆ ಥರ ಸೈಲೆನ್ಸರ್ಗಳು ಹಾಕಿ ಸರಿಯಾಗಿ ಹೊಡಿತಾರೆ. ಹಯಾಬುಸ ಅಂತ ಅವು ಕೂಡ ಅಷ್ಟೊಂದು ಸೌಂಡ್ ಬರಲ್ಲ. ನಮ್ಮ ರೂಮ್ ಯಾವುದೋ ಇದೆ, ಅದೋ ಇರಬೇಕು. ಅದೇ ಯಾವುದೋ ಒಂದು ಇರುತ್ತೆ. ಉಮ್ರ ಹೊಡಿದೆ. ಇನ್ನೂ ಸ್ನಾನ ಬೇರೆ ಮಾಡಿಲ್ಲ. ಡ್ರೈವರ್ ಎಷ್ಟು ಗಂಟೆಗೆ ಬರ್ತೀನಿ ಅನ್ನೋನೆ. ಅಲ್ಲಿ ಮೈನ್ ರೋಡು, ಅಲ್ಲಿ ಇನೋವಾ ಕಾಣಿಸ್ತಿದೆಯಲ್ಲ, ಅದೇ ಮೈನ್ ರೋಡು. ಯಾವುದೋ ಸೂಪರ್ ಕಾರ್ ಹೋಗ್ತಾಯಿದೆ. ಬಿಲ್ಡ್ ಯುವರ್ ಡ್ರೀಮ್ಸ್. ಕಾರಲ್ಲಿ ಹೆಂಗೆ ಡ್ರೀಮ್ಸ್ನ ಬಿಲ್ಡ್ ಮಾಡೋದು. ಲೈಫ್ ಗೋಸ್ ಆನ್ ನಾನಿ ಆಲ್ ಯು ಕ್ಯಾನ್ ಈಟ್ ಬ್ರೇಕ್ಫಾಸ್ಟ್ 220 ಬಾತ್ ಪರ್ ಪರ್ಸನ್. 220 ಬಾತ್ ಇವಾಗ ನಾವು ತಿಂದಿದ್ದು ಕರೆಕ್ಟಾಗಿ ಒಂದು 20 ಬಾತ್ ಕೂಡ ತಿಂದಿಲ್ಲ ನಾವು. ನೋಡಿ ಇಲ್ಲಿ ಸಾಕಾಗಿದೆ. ಇದೆಲ್ಲ ಪ್ಲ್ಯಾಸ್ಟಿಕ್ಕಾ ಏನು? ಪ್ಲ್ಯಾಸ್ಟಿಕ್ಕೆ. ಇದೆಲ್ಲ ಪ್ಲ್ಯಾಸ್ಟಿಕ್ಕೆ. ಇದು ಒರಿಜಿನಲ್ಲು. ಅವೆಲ್ಲ ಒರಿಜಿನಲ್ಲು. ಇದೆಲ್ಲ ನೋಡಿ ಟೇಸ್ಟ್ ಮಾಡಿದ್ರೆ ಇಲ್ಲಿ ಕ್ಲೋಸ್ಡು. ಎಗ್ಸ್ ಬುಕ್ಸ್ ಮಾಡಿದ್ರೆ ಕುತ್ಕೊಂಡು ಓದ್ಬೇಕು. ಅಂದರೆ ಕುತ್ಕೊಂಡು ಓದ್ಬೋದು. ಸರಿ ಬನ್ನಿ ಹೋಗೋಣ ರೂಮ್ ಹತ್ರ. ಸೊ ರೂಮ್ನ ಚೆಕ್ಔಟ್ ಮಾಡಿ ಆಯಿತು. ಸಾಕು. ಈ ಬ್ಯಾಂಕ್ ಹೋಗ್ತು ತುಂಬ ಸಖತ್ತಾಗೇ ಇದೆ. ನಮ್ಮ ಕಾರ್ ರೆಡಿಯಾಗಿದೆ. ನಮ್ಮದಂದರೆ ನಂದಲ್ಲ.
ಫೋಟೋ ಹಿಡ್ಕೊಳಕ್ಕೆ ಬರ್ತಾನೆ. ಓ ಇವನಿ ಮೊನ್ನೆ ಬಂದವನೇ ಸೇಮು ಬಲೆ ಓಡಿಸ್ತಾನೆ ಗೈಸ್. ಇವನು ಕಾರ್ ಮಾತ್ರ 100-150 ಹೊಡಿತಾನೆ ಮುಂಡೆ ಮಗನು. ಹಾಯ್ ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್. ಚಚ್ತಾನೆ ಸರಿಯಾಗೆ. ಸೊ ಅದೇನೇನು ರೌಂಡ್ಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ನೋಡೋಣ ಬನ್ನಿ. ಫೋಟೋ ನಾನೇ ಫಸ್ಟ್ ಹೇಳ್ಬಿಟ್ಟೆ ಅವ್ನು ಫೋಟೋ ಹಿಡಿಯೋಕ್ಕಿಂತ ಮುಂಚೆ. ನೋಡಿ ಹೋಗಿ ಹಿಡ್ಕೊತಾನೆ. ಥ್ಯಾಂಕ್ ಯು. ಮನೆ ಬಂದಿದೆ ಕಾರ್ ಗೈಸ್. ನಾವು DMK ಏರ್ಪೋರ್ಟಿಂದ ಬಂದಿರಲ್ಲ, ಅಲ್ಲಿ ಆಲ್ರೆಡಿ ಟ್ರಾನ್ಸ್ಲೇಟರ್ ಇಟ್ಕೊಂಡವನೇ ನಾನು ತಲೆ ತಿಂತೀನಿ ಅಂತ. What time is it? Buddha. ಹಾಂ Buddha. ಹಾಂ Okay. ಏನೋ ಬುದ್ಧ ಅಂತಾನೆ, ಬುದ್ಧ ಟೆಂಪಲ್ ಕರ್ಕೊಂಡು ಹೋಗ್ಬೋದು ಮೋಸ್ಟ್ಲಿ. ನೋಡೋಣ ಇರಿ. ಇವಳು ನೋಡಿ ಮಕ್ಕಕ್ಕೆ ಹೆಂಗೆ ಹಚ್ಚವಳೆ, ಏನೋ ಒಳ್ಳೆ ಕಳ್ಳೆ ಇಟ್ಟು ಏನೋ ಹಚ್ದಂಗೆ ಹಚ್ಚವಳೆ. ಸೊ ಟೆಂಪಲ್ ಕರ್ಕೊಂಬಂದಿದ್ದಾನೆ. ಯಾವ ಟೆಂಪಲ್ ಅಂತ ಗೊತ್ತಿಲ್ಲ ಏನೋ ನನಗೆ. ಸಖತ್ತಾಗಿದೆ ನೋಡಿ. ಆ ಗೋಪುರ ನೋಡಿ ಯಾವ ಥರ ಗಟ್ಟಿದೆ, ಏನು ಹೈಟಾಗಿ. ಓ ಬುದ್ಧ ಟೆಂಪಲ್ 100% ಗೊತ್ತಾಗೋಯ್ತು ನೋಡಿ. ವಾವ್ ಸಖತ್ತಾಗಿದೆ. ಏನೋ ಸೆರೆಮನಿ ಅಂತೆ ಅದು ಬುದ್ಧದು. ಹೇಳ್ತಾ ಅವನೇ ಒಂದೊಂದೇ. Ticket. ಹಾಂ ಟಿಕೆಟ್ ಈ ಥರ ಅವರೇ ಟಿಕೆಟ್ ಇಸ್ಕೊಟ್ರೆ ಸ್ವಲ್ಪ ಕಮ್ಮಿ, ಯಾಕಂದರೆ ಅವ್ರಿಗೆ ಲಿಂಕ್ ಇರುತ್ತಲ್ವಾ. ಅದೇ ನಾವೇ ಇಲ್ಲಿ ಬಂದು ಇಸ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಕ್ಕೆ ನಿಮ್ಗೆ ಯಾವುದೇ ಏನಾದರೂ ಪ್ಲೇಸ್ಗಳು ನೋಡಬೇಕಂದ್ರೆ ಫಸ್ಟೇ ಒಂದು ಲಿಸ್ಟ್ ಮಾಡಿಕೊಂಡು ಅವ್ರ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾವಂತೂ ನಿಶ್ತಪ್ ಆ ಥರ ಮಾಡಲ್ಲ. ನಮ್ಗೆ ಯಾವುದ್ಯಾವ್ದು ಬೇಕೋ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರೋದ್ರಿಂದ ನಮಗೂ ಕರೆಕ್ಟಾಗಿ ಅಷ್ಟೊಂದು ಗೊತ್ತಿಲ್ಲ. ಈ ದೇವಸ್ಥಾನದಲ್ಲಿ ನೋಡಿ ಇದೆಲ್ಲ ಬಿಡಲ್ಲ ಡ್ರೆಸ್ಸುಗಳು, ಈ ಥರ ಶಾರ್ಟ್ಸು ಎಲ್ಲ ಇಲ್ಲೂ. ಅದೇ ಸೆಂಚುರಿ ಥರ ಗೋಲ್ಡನ್ ಬುದ್ಧ. ಇದರಲ್ಲಿ 4 ಫ್ಲೋರ್ ಐತಂದೆ. ನಮ್ಮ ಕಡೆ ಇಲ್ಲಿ ಪೂಜಾ ಸಾಮಾನು ಇರುತ್ತಲ್ಲ, ಇಲ್ಲಿ ನೋಡಿ ಯಾವ ಥರ ಪೂಜಾ ಸಾಮಾನಿದೆ. 200 ಬಾತ್ ಹೂವು ನೋಡಿ. ಅಲ್ಲಿ ಹಾಕಿದ್ದಾರೆ ಫೋಟೋ ವಿಡಿಯೋ ಏನು ತೆಗಿಬಾರ್ದು ಅಂತ, ನಾವೇ ತೆಗಿತಾ ಇದ್ದೀವಿ. ಓಕೆ ದೇವಸ್ಥಾನ ಒಂದು ಸುತ್ತ ಹೊಡೆಯೋಣ ಬನ್ನಿ ಹೆಂಗಿದೆ ಅಂತ. ಇದು ಯಾವುದೋ ಸಮಿತಿ ಹಾಸ್ಪಿಟಲ್ ಅದು. ಅಲ್ಲಿ ಯಾವುದೋ ಒಂದಿದೆ ಇದೇ ಥರ ಸೇಮ್. ಇಲ್ಲೆಲ್ಲ ಫುಲ್ಲು ಜಾಸ್ತಿ ಬುದ್ಧ ದೇವಸ್ಥಾನನೇ ಅನಿಸುತ್ತೆ. ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗ್, ನೆನ್ನೆ ಹೋಗಿದ್ವಲ್ಲ ನೋಡಿ, ಅದಕ್ಕೆ ಫುಲ್ಲು ಟಾಪಲ್ಲಿರೋದಕ್ಕೆ ಹೋಗಿದ್ದೀವಿ ನಾವಲ್ಲಿ. ಹಾಗಾಗಿ ಮಹಾಪವರ್, ಕಿಂಗ್ ಪವರೋ ಮಹಾಪವರ್ ಇದೆಯಲ್ಲ ಅದು. ತಾಯಿ ಭಾಷೆಯಲ್ಲೇನೋ ಬರ್ದವ್ರೇನೋ ಅರ್ಥ ಆಗ್ತಾಯಿಲ್ಲ. ನಮ್ಗೆ ಅರ್ಥ ಆಗೋದು ಬೇಡ, ಯಾಕಂದರೆ ನಾವು ಇಲ್ಲಿ ಇರಲ್ಲ ಮಾಡಲ್ಲ, ಏನಕ್ಕೆ ಅರ್ಥ ಮಾಡ್ಕೊಬೋದು. ಏನು ಗೊತ್ತಿರಬೇಕೋ ಅಷ್ಟು ಗೊತ್ತಿದೆ ಸಾಕು. ಇವೆಲ್ಲ ಏನು ರೋಲ್ ಮಾಡಿರೋದು ನೋಡಿ. ಇದು 200 ಬಾತ್ ಅಂತ ಇದೆ. ಇದೆಲ್ಲ 200 ಬಾತ್. ಇನ್ನು ಏನೇನಿದೆ ನೋಡೋಣ. ಇದು ಏನಿದು
ಏನು ಇಕ್ಕೊಳಕ್ಕೆ ಬಯಸಿದ ಚೆನ್ನಾಗೈತಲ್ಲ ಇದು ಎಷ್ಟು ಏನು ಹಾಕಿಲ್ಲ ಇದೇನೋ 150 ಬಾತ್ ಅಂತ ಮೊನ್ನೆ ನೋಡಿದ್ವಲ್ಲ ಅದೇ ಇದೆ ಯಾವುದು ಏನೋ ಅಷ್ಟೇ ಯಾವುದು ಚೆನ್ನಾಗಿದೆ ಇಲ್ಲಿ ಸಾಕಾಗಿದೆ ನಾವು ಒಂದು ರೇಟ್ ಕೊಟ್ಟಿದ್ದು ಏಯ್ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗೈತು ಇನ್ನೇನು ಕರೆಕ್ಟಾಗಿ ಇತ್ತು ಇದೇನು ಬೇಕಾದ್ರೆ ನಾವು 200 ಮಾತಾಡ್ಬೋದು ಇದೆಷ್ಟೋ ಕೇಳೋ ವಯಸ್ ಹೇಳು This is the lucky charm. That's a 40 baht. ಹೌ ಮಚ್ ಬಾತ್ ಇಸ್ ದಿಸ್ This is the 120. ಇಟ್ಕೊಳ್ಳೋಣ ವಯಸ್ ಇದೊಂದು ถ้าชอบอะค่ะคือเราใส่ 120 ค่ะเราถอดออกก่อนก็ได้ ಮೇಕ್ ಇಟ್ 100 ใช่ มันต้องถอดเข้าถอดออก มันจะไม่ดำแต่แทนพวกหินเนี้ยเราใส่อาบน้ำไม่เป็นไรค่ะ เราใส่อาบน้ำติดตัวได้ตลอดเวลาค่ะ ಮೇಕ್ ಇಟ್ 100 That's okay ಆಯ್ತಾ ವಯಸ್ ಚೇಂಜು เท้าหินเท้าไม่มีค่ะเดี๋ยวออนใหม่ ಎಷ್ಟು ಅದೇ 100 ಬಾತು 120 ಹೇಳಿದ್ರು 100 ಎರಡು อันนี้เป็น ಇಸ್ಕೊತಾ พลาส ಇದ್ದೀವಿ ติกพี่ลองจับดูแล้วพี่ลองจับอันนี้ดูอ่ะเมื่อกี้ลองจับอันแล้วใช่ไหมคะอ่ะแล้วลองจับอันนี้ Both 180 baht เลยนะคะเนี่ยค่ะ Both อันนี้เป็น 180 พลา baht สติก Pardon ಬೋತ್ 180 ಬಾತ್ No that's the last price that's 100 baht not for my shop for the temple yes ಇನ್ನೂ ಒಂದು 20 ಬಾತ್ ಕಮ್ಮಿ ಮಾಡ್ದೆ ಅಂತ ಹೇಳಿದ್ರೆ ಮಾಡಿಲ್ಲ this is for the temple ಓಕೆ inside here cannot video na cannot release no video sorry ಓಕೆ ಬುದ್ಧ ಟೆಂಪಲ್ ಆಯಿತು ಇವಾಗ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ ನೋಡೋಣ ಇಲ್ಲಿ ಅಲ್ಲಿ ಒಂದು ಬುದ್ಧ ಆಯಿತು ಇಲ್ಲಿ ಒಂದು ಸ್ಲೀಪಿಂಗ್ ಬುದ್ಧ ತೋರಿಸ್ತಾ ಇದ್ದಾನೆ ನೋಡಿ ಎಲ್ಲ ಆಟೋಮೆಟಿಕ್ ಇಂಪ್ಲಸ್ ಆಗುತ್ತೆ ಅದು 2 คนเซอร์ไพรส์อีกคนเดียวอ่ะที่ดูดิ ಇಲ್ಲಿ ಮಾತ್ರ ಟಿಕೆಟ್ ಇಸ್ಕೊಳ್ಳೋಣ ಓಕೆ ಓಕೆ ಸ್ಲೀಪಿಂಗ್ ಬುದ್ಧ ಅಂತ ಇಲ್ಲಿರೋದು ಇಲ್ಲೆಲ್ಲ ಒಳ್ಳೆ ಕೂರಿಗಿದೆಯಲ್ಲ ಕೂರಿಗೆ ಆ ಥರ ಡಿಸೈನ್ಗಳೆಲ್ಲ ಮಾಡಿಬಿಟ್ಟಿದ್ದಾರೆ ಹೈಲೈಟಾಗಿ ಕಾಣಿಸುತ್ತೆ ಎಲ್ಲ ಅವ್ರು ಮಾಡಿರೋ ಡಿಸೈನ್ ಆ ಗೋಲ್ಡ್ ಕಲರ್ ಹೊಡಿತಾರೆ ಸೈಕಾಗಿರುತ್ತೆ ನೋಡಿ ಕೂರಿಗವರು ಎಲ್ಲ ಕೂರಿಗೆ ಇದೆ ವಿಶಾಲ್ ನಗರ ಬುದ್ಧ ಹಿಂಗೇನೋ ಹೇ ನಡೆಯಲಿ ಅಲ್ಲಿ ನೋಡಲ್ಲ ಏನೈತೆ ಫುಲ್ಲು ಎಲ್ಲೋದ್ರು ನೀರುಗಳು ಮಾತ್ರ ಚೆನ್ನಾಗಿ ಹೊಡಿತಾ ಇದ್ದಾರೆ ಎಲ್ಲರಿಗೂ ನೋಡಿ ಎಷ್ಟು ಚೆನ್ನಾಗಿ ಜಾತ್ರೆ ಥರ ಎಲ್ಲ ಫ್ಲಾಗ್ಗಳು ಹಾಕಿದ್ದಾರೆ ಜಾತ್ರೆ ಕಡೆ ನೋಡಿ ಚಪ್ಪಲಿ ಬಿಡ್ಬೇಕಲ್ಲ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ ಇರಿ ಸ್ಲೀಪಿಂಗ್ ಬುದ್ಧ ಹತ್ರ ಡ್ಯೂಟಿ ದ ಇನ್ಕ್ರೀಸ್ ಆಫ್ ಮೇಂಟೆನೆನ್ಸ್ ಆ್ಯಂಡ್ ರಿನೋವೇಷನ್ ಕಾಸ್ಟ್ will adjust the entrance fee. Foreign tourists visit on Buddhist temple and 40 baht per person is suggested. So ಏನಿದೆ ಬೇಡ ನಮಗೆ ಸ್ಲೀಪಿಂಗ್ ಬುದ್ಧ ಇದೆ ಕಂಪ್ಲೀಟ್ ವ್ಯೂ ಎಷ್ಟು ಉದ್ದ ಇದೆ ಗೊತ್ತಾ ಇಲ್ಲಿಂದ ಅಲ್ಲಿವರೆಗೂ ಇದೆ ದೊಡ್ಡದಿದೆ ತುಂಬ ದೊಡ್ಡದು ಯಾವ ಕುತ್ಕೊಂಬಿಟ್ಟೆ ಒಂದು ರೌಂಡ್ ಹೊಡೆಯಲ್ಲ ಇದೇನಕ್ಕೆ ಈ ಥರ ಮಾಡಿದ್ದಾರೆ ಫುಲ್ಲು ಇದೊಂದು ಡಿಸೈನ್ ಇಲ್ಲಿ ಕಂಪ್ಲೀಟ್ ವ್ಯೂ ನೋಡಿ ಇವಾಗ ಸ್ಲೀಪಿಂಗ್ ಇದೆ ಇಲ್ಲೇನು ನೋಡೋದು ಅಷ್ಟೊಂದು ಏನಿಲ್ಲ ಇದೊಂದೇ ಇರೋದು ಫ್ಯಾನ್ ಹತ್ರ ಹೋಗ್ಬಿಟ್ಟು ಇಲ್ಲಿ ಫುಲ್ಲು ಉಮ್ರಾ ಜಾಸ್ತಿ ಕೂದೆಲ್ಲ ಫುಲ್ಲು ಇದಾಗಿದೆ ವೆಟ್ ಅಂದರೆ ವೆಟ್ ಆಗಿಬಿಟ್ಟಿದೆ ಇಲ್ಲೇನೋ ಆಯಿಲ್ಗಳು ರೈಸು
ಸೊರೆಕಾಯಿ ಎಲ್ಲ ಮಡ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲೆಲ್ಲ ಫ್ರೂಟ್ಸು ಪೂಜೆ ಮಾಡೋದೇನೋ ಬೇರೆ ಥರ. ಓ ಇಲ್ಲ, ಇದೆಲ್ಲ ದೀಪ ಅಣ್ಸೋಕ್ಕೆ. ಆವಾಗಲೇ ನಾನು ಹೇಳಿದ್ನಲ್ಲ ಏನಕ್ಕೆ ಇದೆಲ್ಲ ಈ ಥರ ಇಕ್ಕಿದ್ದಾರೆ ಅಂತ. ನೋಡಿ ಇಲ್ಲೆಲ್ಲ ಪಾತ್ರೆಗಳು ನೋಡಿ, ಪಾತ್ರೆ ಎಲ್ಲ ಬುದ್ಧ ಮೇಲೆ ಕಾಸು ಹಾಕಿ ಬಂದಿದ್ದಾರೆ. ಫ್ಲವರ್ಸ್ ನೋಡಿ, ಇಷ್ಟು ದೊಡ್ಡ ಕ್ಯಾಂಡಲ್ ಇದೆ ನೋಡಿ. ಇದು ಕ್ಯಾಂಡಲ್ ಇವೇನೋ ಫುಲ್ಲು ಇದು ಮಾಡ್ತಾ ಇದ್ದಾರೆ ಪೂಜೆಗೋ ಏನಕ್ಕೋ, ಪೂಜೆ ಥರ ಏನೋ ಮಾಡೋಕ್ಕೆ ಟೋಪಿ ಕುಳಿಸ್ತಾ ಇದ್ದಾರೆ. ರಾಜನಿಗೆ ಪೂಜೆ ಮಾಡಿಬಿಡ್ತಾರೆ ನೋಡಿ. ನಾ ಕ್ಯಾಂಡಲ್ ಎಲ್ಲ ಇದೆ. ನೀಟಾಗಿ ಮಾಡ್ತಾರೆ, ಕ್ಲೀನಾಗಿ ಮಾಡ್ತಾರೆ. ಎಲ್ಲೂ ಯಾವುದೇ ಕಾರಣಕ್ಕೂ ಒಂದಿಷ್ಟು ಗಲೀಜಿರೋ ಹಾಗೆ ಇಲ್ಲ ನೋಡಿ. ಫ್ಲವರ್ಸ್ ಏನಿದು? ಕನಕಾಂಬ್ರ ಥೂ ಮಲ್ಲಿಗೆ ಹೂವು ಏನಿದು? ಓ ಇನ್ನೂ ಒಳಗಡೆ ಇಲ್ಲ, ಅಲ್ಲೊಂದು ಬಿದ್ದಾಯ್ತಪ್ಪ ಒಳಗಡೆ. ಸೊ ಬನ್ನಿ ಇಲ್ಲಿ ಒಳಗೆ ಹೋಗೋಣ. ಇಲ್ಲೊಂದು ಸೇಮ್, ಆದರೆ ಇಲ್ಲಿ ಸಕ್ಕತ್ತಾಗಿದೆ ನೋಡಿ. ಯಾವ ಥರ ಒಳ್ಳೆ ಮನೆಗಳಿಗೆ ಹಾಕಲ್ವಾ ಆ ಥರ ಲೈಟಿಂಗ್ ಹಾಕಿರೋದು ಇಲ್ಲಿ. ಸಕ್ಕತ್ತಾಗಿದೆಯಪ್ಪ. ಇದ್ದಾಗೇನಿಲ್ಲ, ಏನು ಕಮ್ಮಿ ಇಲ್ಲ, ಅಷ್ಟು ಮರ್ಯಾದೆ ಕೊಡ್ತಾರೆ. ನಮ್ಮ ಕಡೆ ಹೆಂಗೆ ತಿರುಗಿ ಧರ್ಮಸ್ಥಳನೋ, ಈ ಕಡೆ ಫುಲ್ಲು ಬುದ್ಧಾನೇ ಇವ್ರಿಗೆ. ಇಲ್ಲಿರೋರೆಲ್ಲ ಮನೆಗಳು ನೋಡಿ ಹಿಂಗೆ ಕಟ್ಕೊಂಡಿದ್ದಾರೆ. ಆಗ ಇವರೇ ಇರೋದು ಈ ಮನೆಗಳಲ್ಲಿ. ಇಲ್ಲಿ ಹೋಗ್ತಿದ್ದಾರಲ್ಲ ಅವರೇ ಇಂಥ ಮನೆಗಳಿದ್ದಾರೆ. ಏನು ಡಿಸೈನು, ಏನು ಕತೆ. ಈ ಮೆಟ್ಲು ಅಲ್ಲಿ ಹೋಗಿ ಗಂಟೆ ಹೊಡೆಯೋದಕ್ಕೆ ನೋಡಿ ಮೆಟ್ಲಿಕ್ಕಿದ್ದಾರೆ ಇಲ್ಲಿ. ಅಲ್ಲಿ ನೋಡಿ ಕ್ಯಾಟ್. ಕರ್ನಾಟಕ, ಮೀರು ಆಂಧ್ರನಾ? ಹೈದ್ರಾಬಾದ್. ఇది ఫస్ట్ ఇట్స్ ఓకే. చాలా ట్రబుల్ ఉంటుంది. బట్ మీరు హైదరాబాద్లో ఏడా? నేను స్టార్ట్ చేశాను ఇలానే ఛానల్, అందుకని చేస్తాను నేను. వచ్చింది ఇక్కడ ఓకే. ఏం ಬಗ್ಗೆ? టెక్నాలజీ గురించి. మేము ట్రావెలింగ్. మీ పేరు? భరత్. నైస్ టు మీట్. హౌ మచ్ ఐ థింక్ ఎడిటింగ్ అవన్నిటికి మీరే చేసుకుంటారు? మేమే చేసుకుంటాం. ఏ యాప్ వాడుతుంటారు ఎడిటింగ్కి? VN ఇంకా ಯಾವ್ದು ಯೂಸ್ చేశారు సద్యానికి ఇంకా ముందుకు చూడాలి. వాయిస్ ఓవర్ ఇప్పుడు వాయిస్ క్లారిటీగానే రికార్డ్ అవుతుంది. క్లారిటీగా నీట్గా రికార్డ్ అవుతుంది. వాయిస్ ఆడిపోయి చేసేకే అంత ఏం డైరెక్ట్ కట్స్ పెట్టి ట్రాన్సిషన్ పెట్టి టైటిల్స్ అంతే. GoPro 10 or 11? 10. ఓకే. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್. ಗೈಸ್ ಇಲ್ಲಿ ಯಾರೋ ಒಬ್ಬರು ತೆಲುಗುವರು ಅವರು ಕೇಳಿದ್ರು ಯೂಟ್ಯೂಬರ ಅಂತ. ಇನ್ನು ಏನು ನಾವೇನು ದೊಡ್ಡ ಯೂಟ್ಯೂಬರ್ ಏನಲ್ಲ, ಅವರು ಯೂಟ್ಯೂಬರ್ ಆ್ಯಕ್ಚುಲಿ. ಅದಕ್ಕೆ ಅವರು ಕೇಳಿದ್ದು. ಗೋಪ್ರೋ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಅವರು ಕೇಳಿದ್ದು. ಸ್ಲೀಪಿಂಗ್ ಬುದ್ಧ ಕಂಪ್ಲೀಟೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ತೋರ್ಸೋಣ ಗೊತ್ತಿಲ್ಲ. ಎಷ್ಟೋ ಬೈಸ್ ಟೈಮ್ ಇವಾಗ? 1:30 ಟೈಮ್ ಗೈಸ್. ಇನ್ನು ನನ್ನ ಪ್ರಕಾರ 5 o'clockವರೆಗೂ ಟೈಮ್ ಇದೆ ಅನಿಸುತ್ತೆ ಇವತ್ತು. ಬಿಸಿಲು ಕಾರಲ್ಲಿ ಹೆಂಗೆ ಸೌಂಡ್ ಬರ್ತಾಯಿದೆ ಗೊತ್ತಾ ಗೈಸ್? ಸರಿಯಾಗಿ ಕಾರ್ ಫುಲ್ ಹಾಟ್ ಔಟ್ಸೈಡ್. ಹಾಟ್ ಟೂ ಮಚ್ ಆಫ್ ಹಾಟ್. ತಣ್ಣಗಿದೆ ಇವಾಗ ಎ ಸಿ. ಬೇಡ. When it will rain here? Rain. Rain? No rain. When it will rain? When near? Which season? Which month? Google ತುಂಬ ಹೆಲ್ಪ್ ಆಗುತ್ತೆ ಗೈಸ್ ಇದಕ್ಕೆಲ್ಲ. In which month it will rain here? I don't know. You don't know? ಏನು ಗೈಸ್ ಈ ಥರ
ನಮ್ಮ ಕಡೆ ಬೆಂಗಳೂರಾದರೆ ಯಾವಾಗ ಮಳೆ ಬೀಳ್ತೈತೆ ಹೇಳೋಕ್ಕಾಗಲ್ಲ. ಆದ್ರೂ ರೈನಿ ಸೀಸನ್ ಅಂತ ಇರುತ್ತೆ. ಇವ್ನಿಗೆ ಗೊತ್ತೇ ಇಲ್ಲ ಅಂತ ಒಟ್ಟಿನಲ್ಲೆಲ್ಲ ಛತ್ರಿ ಇಕ್ಕೊಂಡು ನೋಡಬೇಕು ಬಿಸಿಲಿಗೆ, ಫಾರಿನರ್ ಥರ. ಇಲ್ಲ ಅಂದರೆ ಎಷ್ಟಂತ ಕೈಯಲ್ಲಿ ಇಕ್ಕೊಂಡು ಓಡಾಡ್ತಾರೆ ಹೇಳಿ.